ಇವತ್ತು ನಮ್ಮ ಅಶ್ವವೇಗದ ಸ್ಟುಡಿಯೋದಲ್ಲಿ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಸಿ ರಮೇಶ್ ಕುಮಾರ್ ಅವರಿದ್ದಾರೆ. ಈ ಬಾರಿ ಚುನಾವಣೆ ಕಣಕ್ಕೆ ಅವರು ಸಹ ಸ್ಪರ್ಧೆಯನ್ನು ಮಾಡ್ತಾ ಇರುವಂಥದ್ದು. ಕಳೆದ ಬಾರಿ ಸಹ ಒಂದು 3,000 ಮತಗಳಿಂದ ಅವರು ಸ್ಪರ್ಧೆಯನ್ನು ಮಾಡಿ ಜಯಶೀಲರಾಗಿದ್ದು, ಮತ್ತು ಈ ಬಾರಿ 2ನೇ ಬಾರಿಗೆ ಸಹ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಅವರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಿಮಗೆ ನಮಸ್ತೆ ಸರ್. ಈ ಬಾರಿ ಚುನಾವಣೆಗೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಾ, ಮತ್ತು ಚುನಾವಣೆ ಯಾವ ರೀತಿ ನಿಮ್ಮ ಸ್ಟ್ರಾಟಜಿಯನ್ನು ಮಾಡ್ಕೊಂಡಿದ್ದೀರಾ ಸರ್? ಸರ್, ಈ ಬಾರಿ ನಾವು ಚುನಾವಣೆಗೆ ಡಿಸೆಂಬರ್ 14ನೇ ತಾರೀಕು ನಿಗದಿಯಾಗಿದೆ. ಅದರ ಪ್ರಕಾರ ಇಡೀ ರಾಜ್ಯದಲ್ಲಿ ನಾವು ಕಳೆದ 40 ತಿಂಗಳಿಂದ ಗುತ್ತಿಗೆದಾರರಿಗೆ ಕೆಲಸಗಳನ್ನು ನಿರ್ವಹಿಸಿದ್ದೀವಿ. ಹಾಗೆ ಆ ಒಂದು ಕೆಲಸಗಳೇ ನಮಗೆ ಶ್ರೀರಕ್ಷೆ. ಆ ಒಂದು ಕಾನ್ಫಿಡೆನ್ಸ್ ಲೆವೆಲಲ್ಲಿ ನಾವು ಈ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಒಂದು ವಿಷಯ. ಹಾಗೆ ರಾಜ್ಯದಲ್ಲಿ ಇವತ್ತು ಈ ಸಂಘಟನೆಯನ್ನು ಒಂದು ದೊಡ್ಡ ಮಟ್ಟದಲ್ಲಿ ಸಂಘಟಿಸಿ ಇವತ್ತು ಪ್ರತಿಯೊಬ್ಬ ಗುತ್ತಿಗೆದಾರರಲ್ಲಿ ಜಾಗೃತಿಯನ್ನು, ಕಾನೂನಿನ ಅರಿವು, ಜಾಗೃತಿ, ಹಾಗೆ ಈ ಸಂಘಟನೆಯ ಉದ್ದೇಶ ಏನು ಅನ್ನೋದನ್ನು ಇವತ್ತು ಇಡೀ ರಾಜ್ಯದ ಎಲ್ಲ ಸುಮಾರು ಕಳೆದ 40 ತಿಂಗಳಿಂದ ಪ್ರತಿ ಜಿಲ್ಲೆ ಮತ್ತು ತಾಲೂಕುಗಳಿಗೆ 3ರಿಂದ 4 ಬಾರಿ ಭೇಟಿ ಕೊಟ್ಟು ಗುತ್ತಿಗೆದಾರರಲ್ಲಿ ಜಾಗೃತಿಯನ್ನು ಮೂಡಿಸಿದ್ದೀವಿ. ಸೊ ಅದರಿಂದ ಈ ಚುನಾವಣೆ ಒಂದು ದೊಡ್ಡ ಮಟ್ಟದಲ್ಲಿ ವಿದ್ಯುತ್ ಗುತ್ತಿಗೆದಾರರು ಚುನಾವಣೆಯಲ್ಲಿ ಭಾಗವಹಿಸ್ತಾರೆ ಸರ್. ಸರ್, ಈಗ ಸಿ ರಮೇಶ್ ಅವರು ಗುತ್ತಿಗೆದಾರರಾದದ್ದು ಯಾವ ರೀತಿ, ಮತ್ತು ನಿಮ್ಗೆ ಯಾವ ರೀತಿ ಪ್ರೇರಣೆ ಆಯಿತು? ನಿಮ್ಮ ಮನೆಯವರಲ್ಲಿ ಯಾರಾದರೂ ಗುತ್ತಿಗೆದಾರರಿದ್ರಾ, ಮತ್ತು ಯಾವ ರೀತಿ ನೀವು ಈ ಒಂದು ಕೆಲಸಕ್ಕೆ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ಸರ್? ಸರ್, ನಮ್ಮ ಮನೇಲಿ ನಾವು ಆ್ಯಕ್ಚುಲಿ ಬಡ ಕುಟುಂಬ, ಒಂದು ಹಳ್ಳಿಯಿಂದ ಬಂದಂಥವ್ರು. ವಿದ್ಯುತ್ ಗುತ್ತಿಗೆದಾರರ ಬಗ್ಗೆನೇ ನಮಗೆ ಗೊತ್ತಿರಲಿಲ್ಲ. ನಾವು ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ 92 ಮುಗಿಸಿದೆ. 96ವರೆಗೆ ನಾನು EMIಯನ್ನು ಕಂಪ್ಲೀಟ್ ಮಾಡಿದೆ. ಆ ಸಂದರ್ಭದಲ್ಲಿ ನಾನು ವಿದ್ಯುತ್ ಇಲಾಖೆಗೆ ನಾನು ಅಪಾಯಿಂಟು ಆಗಿದ್ದೆ. ಮಾನ್ಯ ಎಚ್ ಡಿ ದೇವೇಗೌಡರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆ ಲೋಕಸಭೆ ಎಲೆಕ್ಷನ್ ಬಂದಾಗ ಅದೆಲ್ಲ ಓಲ್ಡ್ ಆಯಿತು. ಅವರು ಪ್ರೈಮ್ ಮಿನಿಸ್ಟರ್ ಆದರು. ಸೊ ಆ ಸಂದರ್ಭದಲ್ಲಿ ಏನು ಮಾಡಿದೆ, ನಾನು ನನ್ನ ಸ್ವಂತ ವೃತ್ತಿಯನ್ನು ಮಾಡಬೇಕು ಅಂತ ನಾನು 97ನೇ ಇಸ್ವಿಯಲ್ಲಿ ವಿದ್ಯುತ್ ಗುತ್ತಿಗೆದಾರರ ಲೈಸೆನ್ಸನ್ನು ಪಡೆದು ನಾನು ಸಾಮಾನ್ಯವಾಗಿ ಒಂದು ಬೈಸ್ಕಲಲ್ಲಿ ನನ್ನ ಕೆಲಸವನ್ನು ಪ್ರಾರಂಭಿಸಿದೆ. ನಾನು ಗ್ರಾಹಕರುಗಳನ್ನು ಕಾಂಟ್ಯಾಕ್ಟ್ ಮಾಡಿ ನಾನು ವಿದ್ಯುತ್ ಗುತ್ತಿಗೆದಾರರ ಲೈಸೆನ್ಸ್ ಪಡೆದು ನಾನು ಇವತ್ತು ಈ ಸಂಸ್ಥೆ, ಈ ವೃತ್ತಿ ಏನು ವಿದ್ಯುತ್ ಗುತ್ತಿಗೆದಾರ ವೃತ್ತಿ ನನಗೆ ಎಲ್ಲವನ್ನ ಕೊಟ್ಟಿದೆ. ಈ ವೃತ್ತಿಯಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ. ನನ್ನ ಕುಟುಂಬ, ನನಗೆ ಸಂಬಂಧಪಟ್ಟಂಥ ನನ್ನ ಫ್ಯಾಮಿಲಿ ಮೆಂಬರ್ಸು ಈ ವೃತ್ತಿಯಲ್ಲಿ ತುಂಬ ಅದ್ಭುತವಾಗಿ ನಾನು ಇದ್ದೀನಿ ಸರ್. ಸೊ ಈ ಒಂದು ನನ್ನ ಎಜುಕೇಷನ್ ಬೇಸ್ ಮೇಲೆ ನಾನು ವಿದ್ಯುತ್ ಗುತ್ತಿಗೆದಾರ ಆಗಿದ್ದೆ ಸರ್. ಈಗ 3 ವರ್ಷ ಆಗಿದೆ ಮತ್ತೆ ಎಲೆಕ್ಷನ್ ಆಗಿ. ಸೊ ಯಾವ ರೀತಿ 3 ವರ್ಷದಲ್ಲಿ ಏನೆಲ್ಲ ಕೆಲಸಗಳು ಮಾಡಿದ್ದಾರೆ, ಮತ್ತು ನಿಮಗೆ ಗುತ್ತಿಗೆದಾರರು ಏನಕ್ಕೆ ಓಟ್ ಹಾಕಬೇಕು, ಏನೆಲ್ಲ ಅವ್ರಿಗೆ ಕಾರ್ಯರೂಪಕ್ಕೆ ಅವ್ರ ಕುಟುಂಬ ಆಗಿರ್ಬೋದು, ಮತ್ತು ಅವರ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದನೆ ಮಾಡಿದ್ದಾರೆ ಸರ್ 3 ವರ್ಷದಲ್ಲಿ? 3 ವರ್ಷದಲ್ಲಿ ಪ್ರಮುಖವಾಗಿ ನಾವೇನು 2022 ಜೂನಲ್ಲಿ ನಾವು ಚುನಾವಣೆಯಲ್ಲಿ ಗೆದ್ದ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಹಿಂದೆ 2017ರಲ್ಲಿ ವಾಸ ದೃಢೀಕರಣ ಪತ್ರವನ್ನು ಜಾರಿಯಾಗಿತ್ತು. ಅದು ಸುಮಾರು 4.5 ವರ್ಷದಿಂದ ನಿರಂತರವಾಗಿ ಜಾರಿಯಾಗಿದ್ದ ಸಂದರ್ಭದಲ್ಲಿ ನಾವು 2022 ಗೆದ್ದಾಗ ಅಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಬೊಮ್ಮಾಯಿ ಸಾಹೇಬರು, ಹಾಗೆ ಇಂಧನ ಸಚಿವರಾದ ಸುನೀಲ್ ಕುಮಾರ್ ಸರ್ ಅವ್ರನ್ನ ಭೇಟಿ ಮಾಡಿ ನಮ್ಮ ಆರ್ಗನೈಜೇಷನ್ ಬಗ್ಗೆ ಅವರಿಗೆ ಒಂದು ಎಕ್ಸ್ಪ್ಲನೇಷನ್ ಮಾಡಿ, ವಾಸ ದೃಢೀಕರಣ ಪತ್ರದಿಂದ ಏನೂ ತೊಂದರೆ ಆಗ್ತಾಯಿದೆ ಅನ್ನೋದನ್ನು ಮನದಟ್ಟು ಮಾಡಿ ಅದನ್ನು ನಾವು ಮೊದಲಿಗೆ ಫಸ್ಟ್ ರದ್ದು ಮಾಡಿದ್ವು. ಸ್ಥಳೀಯವಾಗಿ KTTP ಆ್ಯಕ್ಟ್ ಬದಲಾವಣೆ ಆಗಿತ್ತು. ಮೊದಲು 1 ಲಕ್ಷ ಅಷ್ಟೇ ವಿತೌಟ್ ಟೆಂಡರ್ ಕೊಡುವಂಥ ವ್ಯವಸ್ಥೆ ಇತ್ತು. ಅದು KTTP ಆ್ಯಕ್ಟು ಆವಾಗ ಹಿಂದೆ ನಮ್ಮ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದಾಗ 5 ಲಕ್ಷಕ್ಕೆ ಮಾಡಿದರು. ಅದನ್ನು 5 ಲಕ್ಷದ ಕಾಮಗಾರಿಗಳನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ನೀಡಬೇಕು ಅಂತ ನಾವು ಒತ್ತಾಯವನ್ನು ಮಾಡಿ ಅವತ್ತಿನ ಇಂಧನ ಸಚಿವರು OC ಮತ್ತು ತುಂಡು ಗುತ್ತಿಗೆಯನ್ನು ಸ್ಥಳೀಯ ಗುತ್ತಿಗೆದಾರರಿಗೆ ಕೊಡುವಂಥ ಒಂದು ಆದೇಶವನ್ನು ಮಾಡಿದ್ರು. ಅವರಿಗೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಅವ್ರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಗ್ರಾಹಕರ ಪರ, ಯಾಕೆಂದರೆ OC ರದ್ದಾದದ್ದು ಗ್ರಾಹಕರಿಗೆ ಅನುಕೂಲ ಆಯಿತು. ಹಾಗೆ ಈ ತುಂಡು ಗುತ್ತಿಗೆ ಜಾರಿಯಾದದ್ದು ನಮ್ಮ ವಿದ್ಯುತ್ ಗುತ್ತಿಗೆದಾರರಿಗೆ ಅನುಕೂಲ ಆಯಿತು. ಗ್ರಾಹಕರು ಮತ್ತು ಗುತ್ತಿಗೆದಾರರ ಪರವಾಗಿ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಹಾಗೆ ರಾಜ್ಯದಲ್ಲಿ ಗುತ್ತಿಗೆದಾರರಲ್ಲಿ ಒಂದು ಜಾಗೃತಿ ಮೂಡಿಸಿ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರಿಗಳಿಂದ ಏನು ತೊಂದರೆಗಳಾಗ್ತಾಯಿದೆ ಅದಕ್ಕೆ ಹೋರಾಟಗಳನ್ನು ಮಾಡಿದ್ದೀವಿ. ಮತ್ತು ನಮ್ಮ ಗುತ್ತಿಗೆದಾರರ ಮಕ್ಕಳ ಎಜುಕೇಷನ್ಗೆ ಮತ್ತು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ನಮ್ಮ ಹಲವಾರು ಜಿಲ್ಲೆಗಳಲ್ಲಿ ಕಟ್ಟಡ ಕಟ್ಟುವಂಥ ಕೆಲಸಗಳು, ನಿವೇಶನವನ್ನು ಪರ್ಚೇಸ್ ಮಾಡಿರೋಂಥದ್ದು, ಹಾಗೆ ಯಾವುದೇ ಗುತ್ತಿಗೆದಾರನಿಗೆ ಏನೇ ಸಮಸ್ಯೆ ಆದ್ರೂ
ವಿತಿನ್ 12 ಅವರಲ್ಲಿ ನಾವು ಅದು ನಾನಿರೋದು ಮೈಸೂರು ಆದ್ರೂ ಬೆಳಗಾಂನ ಅಥಣಿ ಬಾರ್ಡ್ರಿಗೂ ನಾವು 12 ಅವರಲ್ಲಿ ರೀಚ್ ಆಗಿ ಅವರ ಸಮಸ್ಯೆಗಳನ್ನು ನಾವು ಕಳೆದ 40 ತಿಂಗಳಿಂದ ನಾವು ನಿರ್ವಹಿಸ್ಕೊ ಬಂದಿದ್ವಿ. ಸೊ ಗುತ್ತಿಗೆದಾರರು ಸಂಪೂರ್ಣವಾಗಿ ನಮ್ಮ ಕಾರ್ಯದ ಮೇಲೆ ಒಂದು ನಂಬಿಕೆ ಇದೆ, ವಿಶ್ವಾಸವನ್ನು ಮೂಡಿಸಿದ್ದೀವಿ ಸರ್.